ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯಾದಗಿರಿಯಲ್ಲಿ ರೈತರ ಸಾವಿನ ಸರಣಿ ಮುಂದುವರೆದಿದೆ. ಮತ್ತೋರ್ವ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬೆಳೆ ಒಣಗಿದ್ದಕ್ಕೆ ಸಾಲ ಬಾಧೆಗೆ ಮನನೊಂದು ನೇಣಿಗೆ ಶರಣಾಗಿದ್ದಾರೆ ರೈತ. ಯಾದಗಿರಿಯಲ್ಲಿ ರೈತರ ಸಾವಿನ ಸರಣಿ ಮುಂದುವರೆದಿರುವುದು. ಮತ್ತೋರ್ವ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದು ಈಗ ಬೆಳಕಿಗೆ ಬಂದಿದೆ. ಬೆಳೆ ಒಣಗಿದ್ದಕ್ಕೆ ಸಾಲ ಬಾಧೆಗೆ ಮನನೊಂದು ನೇಣಿಗೆ ಶರಣಾಗಿದ್ದಾರೆ ರೈತ. ವಡಗೇರ ತಾಲೂಕಿನ ಬಸವನಗರ ಗ್ರಾಮದ ರಾಮಣ್ಣ ಆತ್ಮಹತ್ಯೆಗೆ ಶರಣಾಗಿರೋದು. 4 ಎಕರೆ ಭೂಮಿಯಲ್ಲಿ ಕೃಷಿ ಮಾಡ್ತಾ ಇದ್ರಂತೆ ರೈತ ರಾಮಣ್ಣ. ಹತ್ತಿ ಬೆಳೆ ಒಣಗಿದ ಹಿನ್ನೆಲೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರೈತ ರಾಮಣ್ಣ ಆತ್ಮಹತ್ಯೆ ಮಾಡಿಕೊಂಡು 18 ಗಂಟೆಯಾದ್ರೂ FIR ಆಗಿಲ್ಲ. FIR ವಿಳಂಬವಾಗಿದ್ದಕ್ಕೆ ಮರಣೋತ್ತರ ಪರೀಕ್ಷೆಯೂ ಕೂಡ ಲೇಟ್ ಆಗಿದೆ. ಚಟ್ನಳ್ಳಿ ರೈತ ಮಲ್ಲಿಕಾರ್ಜುನ ಆತ್ಮಹತ್ಯೆ ಕೇಸ್ನಲ್ಲೂ ಕೂಡ ವಿಳಂಬ ಆಗಿರೋದು. ಪೊಲೀಸರ ನಡೆ ವಿರುದ್ಧ ರೈತ ಮುಖಂಡ ಹನುಮೇಶ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ನಾವು ಈಗಾಗಲೇ ಹೇಳ್ತಾ ಇದ್ವಿ, ಒಂದ್ ಕಡೆ ಮಳೆ ಆಗ್ತಾ ಇದೆ, ಮತ್ತೊಂದು ಭಾಗದಲ್ಲಿ ಮಳೆ ಆಗ್ತಾ ಇಲ್ಲ. ಎಸ್ಪೆಷಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾದಗಿರಿಯಲ್ಲಿ ಇಬ್ಬರು ರೈತರು ಆತ್ಮಹತ್ಯೆಗೆ ಶರಣಾಗಿರೋದು. ಈತ ಪಾಪ ಕೇವಲ 25 ವರ್ಷದ ರೈತ. ಸಾಕಷ್ಟು ಕನಸನ್ನ ಕಟ್ಕೊಂಡಿರ್ತಾರೆ, ರೈತನ ಆಗಬೇಕು. ಬೇರೆ ಬೇರೆ ಆತ ಮನಸ್ಸು ಮಾಡಿದ್ರೆ ಬೇರೆ ಉದ್ಯೋಗಕ್ಕೂ ಕೂಡ ಹೋಗ್ಬೋದಾಗಿತ್ತು. ಬಟ್ ಇಲ್ಲ, ನಾನು ರೈತನಾಗಬೇಕು ಅನ್ನೋ ನಿಟ್ಟಿನಲ್ಲಿ ಛಲದಿಂದ ಮಾಡ್ತಾ ಇದ್ದ ಅಂತ ಕಾಣಿಸುತ್ತೆ. ನೋಡಿದ್ರೆ ಹತ್ತಿ ಬೆಳೆ ಒಣಗೋಗ್ಬಿಟ್ಟಿದೆ ಮಳೆ ಇಲ್ಲದೆ. ಸೊ ಹಂಗಾಗಿ ಸಾಲ ಮಾಡ್ಕೊಂಡಿದ್ದ ಅಂತ ಕಾಣಿಸುತ್ತೆ. ಈಗ ಸೂಸೈಡ್ ಮಾಡ್ಕೊಂಡಿದ್ದಾನೆ ಪಾಪ ರೈತ. ಜೊತೆಗೆ 18 ಗಂಟೆ ಆಗಿದೆ ಆತ ಆತ್ಮಹತ್ಯೆ ಮಾಡ್ಕೊಂಡು. ಇದುವರೆಗೂ FIR ಕೂಡ ದಾಖಲಾಗಿಲ್ವಂತೆ. ಅವರು ಹೋದ ವರ್ಷ ಲೀಜಿಗೆ ಹೊಲ ಹಾಕ್ಯಂಡ್ರಿ. ಹೊಲ ಹಾಕ್ಯಂಡು ಮಾಡಿ ಸಾಲ ತಂದು ಮಾಡ್ಯಾರ. ಹೋದ ವರ್ಷ ಮಳೆ ಬಂದು ಬೆಳೆ ಲಾಸ್ ಆಯಿತು. ಮತ್ತು ಈ ವರ್ಷನೂ ಮಾಡಿ ಮತ್ತೆ ಅದು ಸಾಲ ತೀರಿಸಿದ್ರಾಯ್ತು ಬೆಳಿತದಂತೇಳಿ ಈ ವರ್ಷನೂ ಸಾಲ ತಂದು ಹತ್ತಿ ಬೀಜ ತಂದು ಊರ್ಯಾರ. ಈ ವರ್ಷ ಮಳೆ ಇಲ್ದ ಹತ್ತಿ ಬೀಜ ನಾಟಿಲ್ಲ. ಮತ್ತೆ ಬೀಜ ತಂದು ಮತ್ತೆ ನಾಟಿಸ್ಯಾರ. ಮತ್ತೆ ಮಳೆ ಇಲ್ಲ, ಮತ್ತೆ ಲಾಸ್ ಆಗ್ಯದ. ಅವ್ರ ಮಕ್ಕಳು ಸಣ್ಣ ಸಣ್ಣರಾರ. ತವ್ರ ಮನೆಯಾಗೂ ಗಂಡು ಮಕ್ಕಳಿಲ್ಲ, ಬರೀ ಹೆಣ್ಮಕ್ಳು. ಹಾಗಾಗಿ ಆತ ನಮ್ಮ ಸಾಲ ಸೂಲ ಮಾಡಿ ಲೀಜಿಗೆ ಹೊಲ ಹಾಕ್ಯಂಡು ಬೆಳೆದು ಮಕ್ಕಳು ಓದಿಸ್ಕೊಂಡು ಅಷ್ಟು ಓದಿಸಿ ಮಾಡ್ಯಾರ. ಈ ಸಾಲ ಜಾಸ್ತಿ ಆಗ್ಯದ. ಅವನಿಗೆ ಏನೋ ದಿಕ್ಕು ಸುಧಾರಿಸಿಲ್ಲ. ಹೋದ ವರ್ಷ ಮಳೆ ಬಂದು ಲಾಸ್ ಆಯ್ತು ರೀ. ಮಳೆ ಬಂದು ಆಗಲಿಲ್ಲ. ಈಗ ಎಷ್ಟು ಎಕರೆ ಏನು ಹತ್ತಿ ಬೀಳ್ತಿದ್ರ? ಹತ್ತಿ ಹೆಚ್ಚಾರಿ. ಒಣಗಿಬಿಟ್ಟದ್ರಿ. ಬೀಜನೇ ನಾಟಿಲ್ರಿ. ಅರ್ಧಕ್ಕೆ ನಾಟ್ಯಾವ. ಒಂದು ನಾಟ್ಯದ, ಒಂದು ನಾಟಿಲ್ಲ. ಹಂಗಾಗಿ ಬುಡಕನು ಬರಲ್ಲ ಅಂತ ಸಾಲ ಮಾಡಿ ಮತ್ತೆ ಮಸಾಲೆ ತಂದು ಹಾಕ್ಯಾರ. ಮಸಾಲೆ ಸಿಗವಲ್ದು. ಇವತ್ತು ಏನಂದ್ರೆ ಈ ಕರ್ನಾಟಕದಲ್ಲಿ ವಿರೋಧ ಪಕ್ಷ ಇದ್ರೂ ಇರ್ಲಾರಂಗ ಅದ BJP. ಆಳೋರಿಗೆ ಕೇಳೋರು ಇದ್ರೆ ಎಚ್ಚತ್ತಿರ್ತಾರ. ಮತ್ತು ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಂಥ ರೈತರಿಗೆ ಒಂದು 20 ಗಂಟೆ ಆದ್ರೂ FIR ಆಗಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕಂದ್ರೆ ಅವ್ರಿಗೆ ಇನ್ಕಮ್ ಬರಲ್ಲ ಆದ್ರೆ ಹೋಗಿ FIR ಮಾಡ್ತಾರೆ, ಮಾಡಿ ಕಳಿಸಿಬಿಡ್ತಾರೆ. ಈ ಬಡ ರೈತರು ಅವ್ರ ಕಷ್ಟ ಈಗ ಸತ್ತದಂತ ಅವರು ಕಣ್ಣಿರ್ತಕ್ಕಂಥ ರಾತ್ರಿ ಬೆಳಗಾನ ಇಲ್ಲಿ ದಾಮಿ ಕಡಿಸ್ಕೊಂಡು ಕುಂತಾರ. ಅವ್ರು FIR ಮಾಡ್ತಾ ಇಲ್ಲ, ಮಾಡ್ಲಾರ ಮನೆಗೆ ಹೋದ್ರೆ. ಈಗ 10 ಗಂಟೆ ಆದ್ರೂ ಮಾಡಿಲ್ಲ. FIR ವಿಳಂಬ, PM ಕೂಡ ವಿಳಂಬ ಆಗ್ತಾಯಿದೆ. ಎರಡು ಮೇನ್ ಅಂದ್ರೆ FIR ವಿಳಂಬ ಆದ. ಈ ಕರ್ನಾಟಕದ ಗ್ರಾಮ ಮಂತ್ರಿಗಳು ಈ ರೈತರ ಮ್ಯಾಗ ಆಗ್ತಕ್ಕಂಥದ್ದು, ಬಡವರ ಮ್ಯಾಗ ಆಗ್ತಕ್ಕಂಥ ಇಡೀ ಕರ್ನಾಟಕದಲ್ಲಿ ಇಲ್ಲಿ ನಾ ಅನೇಕ ಸರಿ ಬಂದೀನಿ. ಒಂದು ಕನಿಷ್ಠ ಅಂದ್ರೆ ಒಂದು 12 ಗಂಟೆ ಬೇಕು ಇಲ್ಲಿ